ನನ್ನ ಹೆಸರು ಡಾಕ್ಟರ್ ಮದನ್ ಕುಮಾರ್. ನಾನು KLE ಸೊಸೈಟಿ ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಸಾಂಸ್ಕೃತಿಕ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ ಫ್ರಮ್ ಮಿನಿಸ್ಟ್ರಿ ಆಫ್ ಕಲ್ಚರಲ್ ಕಡೆಯಿಂದ ಮತ್ತು ರಂಗ ಸಮಾಜ ಕಡೆಯಿಂದ. ಸೊ ತುಂಬ ಚೆನ್ನಾಗಿ ಮೂಡು ಬಂದಿದೆ ಪ್ರೋಗ್ರಾಮ್ಸು. ಆ್ಯಂಡ್ ತುಂಬ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಯರು ಎಲ್ಲ ಬಂದಿದ್ದರು. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡು ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಉದ್ದೇಶ ನಮ್ಮ ಕಲ್ಚರ್ನ ನಾವು ಸಪೋರ್ಟ್ ಮಾಡಬೇಕು. ನಾವು ಸಪೋರ್ಟ್ ಮಾಡಿ ಈ ಕಲ್ಚರ್ನ ಇನ್ನೂ ಚೆನ್ನಾಗಿ ಬೆಳೆಸಿ ನಮ್ಮ ಮಕ್ಕಳಿಗೆ, ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಈ ಕಲ್ಚರ್ ಇನ್ನೂ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿ ಅವ್ರಿಗೆ ಅರ್ಥ ಆಗಿ ನೆಕ್ಸ್ಟ್ ಇವರೆಲ್ಲರೂ ಈ ಕಲ್ಚರ್ನ ಫಾಲೋ ಮಾಡಲಿ ಅನ್ನೋ ಇಂಟೆನ್ಷನಲ್ಲಿ ಈ ಪ್ರೋಗ್ರಾಮ್ನ ನಾವು ಕಂಡಕ್ಟ್ ಮಾಡಿದ್ದೀವಿ. ಅದಕ್ಕೆ ಸಹಕಾರ ನೀಡಿದ ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಸ್ಟೂಡೆಂಟ್ಸ್, ಫ್ಯಾಕಲ್ಟೀಸ್ ಮತ್ತು ಫ್ಯಾಕಲ್ಟಿನಲ್ಲಿ ಕನ್ನಡ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ನವೀನ್ ಕುಮಾರ್ ಸರ್ ಮತ್ತು ಸಂಸ್ಕೃತ ಡಿಪಾರ್ಟ್ಮೆಂಟಿಂದ ಶಶಿಕಿರಣ್ ಸರ್ ಮತ್ತು ತಿಲಕ್ ಸರ್, ಇವರೆಲ್ಲರಿಗೂ ತುಂಬ ಧನ್ಯವಾದ. वटस्य पत्रस्य पुटेशया बालं मुकुन्दं मनसा स्मरामि, बालं मुकुन्दं मनसा स्मरामि, ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ, ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ, ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗತರ ಶೀಲನೆ. ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗತರ ಶೀಲನೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಜಯ, ಬಾರೋ ಕೃಷ್ಣಯ್ಯ.
ग्लानिर्भवति भारत ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಒಂದು ಸಂಸ್ಕೃತಿ ಸಮ್ಮಿಲನ ಅನ್ನುವಂತಹ ಒಂದು ಕಾರ್ಯಕ್ರಮದ ಮೂಲಕ ಒಂದು ವಿಶೇಷವಾಗಿ ಒಂದು ಪುಸ್ತಕ ಬಿಡುಗಡೆ, ಆಲ್ಬಮ್ ಸಾಂಗ್ ಲಾಂಚ್, ದೃಶ್ಯಗೀತೆಗಳು, ಆಸೆ ಮುಗಿಲು ದೃಶ್ಯಗೀತೆಗಳು, ಭಾವಬೇಸಿಗೆ ಪುಸ್ತಕ ಬಿಡುಗಡೆ ಎಲ್ಲ, ಮತ್ತೆ ನಾಟಕ ರಾವಣನ ಮಾತೃಭಕ್ತಿ ಮತ್ತು ಇದು ಹೀಗೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ಕನ್ನಡದ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ರಂಗ ಸಮಾಜದ ಕರ್ತೃಗಳಾದಂತಹ ಅವರೊಂದು ಬೆಳ್ಳಿ ಹಬ್ಬ ಈಗ ರಂಗ ಸಮಾಜ ಸಾಂಸ್ಕೃತಿಕ ವೇದಿಕೆಯದ್ದು ತಿಲಕ್ ರಾಜ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇದು KLE ಸಭಾಂಗಣದಲ್ಲಿ ನಮಗೆ ಕಾಲೇಜಿನ ಮದನ್ ಕುಮಾರ್ ಸರ್ ಅವರ ಸಹಯೋಗದಲ್ಲಿ ಅವರ ಈ ವಿಶೇಷವಾದಂತಹ ಕನ್ನಡದ ಮೇಲಿನ ಪ್ರೀತಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ಕನ್ನಡ ಭಾಷೆಗೆ ಒಂದು ಭಾಷೆ, ಸಂಸ್ಕೃತಿ, ಅದರ ಅಭಿಮಾನವನ್ನು ಬೆಳೆಸುವಂತಹ, ಕಾಲೇಜುಗಳಲ್ಲಿ ಬೆಳೆಸುವಂತಹ ಒಂದು ಕಾರ್ಯಕ್ರಮ ಅಂದರೆ ಅಭಿಯಾನ. ಈ ಥರದ ಒಂದು ತಿಲಕ್ ರಾಜ್ ಅವರು ನಿರಂತರವಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದಾರೆ. ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಗಳಲ್ಲೂ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ನಮ್ಮ ಈ KLE ಸಭಾಂಗಣದಲ್ಲಿ ನಮ್ಮ ಈ ಪುಸ್ತಕ ಬಿಡುಗಡೆ, ಭಾವಬೇಸಿಗೆ ನಾನು ಬರೆದಿರುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ಇವತ್ತು ಗೋಕುಲಯಾನ ಅನ್ನುವಂಥ ಒಂದು, ಅದರಲ್ಲೂ ಕೆಲವು ಹಾಡುಗಳು ಬಂದಿತ್ತು. ಹಾಗೆ ಪ್ರಾರ್ಥನೆ ಮಾಡಿದನ್ನ ಸಾಹಿತ್ಯದ ಪ್ರಾರ್ಥನೆಯ ಹಾಡುಗಳನ್ನು ಕೂಡ ಚಂದ್ರಿಕಾ ರಾಜಾರಾಮ್ ಮತ್ತು ನವೀನ್ ಜಾಂಬ್ಳೆ ಅವರು ಹಾಡಿದ್ರು. ಇದೇ ರೀತಿ ಇವತ್ತಿನ ಒಂದು ವಿಶೇಷ ಅಂದ್ರೆ ನನ್ನ ಮೇಲಿನ ವಿಶೇಷವಾದ ಪ್ರೀತಿ ಇಟ್ಟು ಬಂದಂತಹ ಮನು ಬಳಿಗಾರ್ ಸರ್, ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್, ಅವರು ಕನ್ನಡ ಎಲ್ಲಿರುತ್ತೋ ಅವರಲ್ಲಿ ಇರ್ತಾರೆ, ಅವರಲ್ಲಿದ್ದರೆ ಕನ್ನಡ ಇರ್ತದೆ ಅಂತ. ಅಂದ್ರೆ ಯಾವ ದೇಶದಲ್ಲಿ ಹೋಗ್ಲಿ ಅವರ ಅಭಿಮಾನಿಗಳು, ಅವ್ರಿಗೆ ಗೊತ್ತಿಲ್ಲದವರು ಇಲ್ಲ. ಅವರು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರು ಬಂದಿರುವ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಮೇಲೆ ಅವರು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಮನೆಗೆ ಮಾತು ಬರ್ತಾ ಇಲ್ಲ, ಏನು ಹೇಳಬೇಕು ಅನ್ನೋದು ವಿಶೇಷವಾಗಿ. ಹಾಗೆ ನಮ್ಮ ಜಯಶ್ರೀ ಅಮ್ಮ ಅವರು ಎಲ್ಲರ ಸುಗಮ ಸಂಗೀತದಲ್ಲಿ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನೀಡಿದವರು. ಕಳೆದ ವರ್ಷ ನಾನು ಗೀತಪ್ರೀತಿ ಸುಗಮ ಸಂಗೀತ ಡಾಕ್ಟರ್ ಜಯಶ್ರೀ ಅರವಿಂದ್ ಅನ್ನುವಂಥ ಪುಸ್ತಕವನ್ನು ಸಂಪಾದಕನಾಗಿದ್ದೆ. ಅವರ ಅಭಿನಂದನ ಅಧ್ಯಯನ ಗ್ರಂಥ, ಅದೊಂದು ದೊಡ್ಡದಂಥ ಗ್ರಂಥವನ್ನ. ಜೋರಾದ ಚಪ್ಪಾಳೆ ಬರಲಿ. ನಾಡೋಜ ಡಾಕ್ಟರ್ ಮನು ಬಳಿಗರ್ ಸರ್ ಅವರು ನಮ್ಮ ಕನ್ನಡ ನಾಡಿನ ಭಾಷೆ, ನೆಲ, ಜಲಕ್ಕೆ ಮುಂದು ಇರ್ತಕ್ಕಂಥವರು, ನಮ್ಮ 6 ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದಂಥವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಭಾಷೆ ನುಡಿಗಾಗಿ ಹಗಲಿರುಳು ಶ್ರಮಿಸಿದಂಥ ಮನು ಬಳಿಗರ್ ಸರ್ ಅವರಿಗೆ ಕೂಡ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ. ದೀಪವನ್ನು ಇವತ್ತು ಬೆಳೆಸಿದರೆ ಹೀಗೆ ಈ KLE ಕಾಲೇಜಿನಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ಜರುಗ್ತಾ ಇದೆ ಅಂತ ಕೇಳ್ಕೊಡ್ತೇವೆ. ಮದನ್ ಸರ್, ಚಪ್ಪಾಳೆ ತುಂಬಾ ಕಡಿಮೆ ಆಗ್ತಾ ಇದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲವೂ ಶಿವನಾರ್ಪಣೆ ಅವರಿಗೆ, ಶಿವನಿಗೆ ನಾವೆಲ್ಲರೂ ಕೂಡ ಇವತ್ತು ತಲೆ ಬಾಗಿ ನಮಸ್ಕಾರ ಮಾಡ್ತಾ ಇದ್ದೇವೆ. ಕೇಳಿಸಲಿ ಕೇಳಿಸಲಿ ಕೇಳಿಸಲಿ
ಜಗದಲ್ಲಿ ಎಲ್ಲೆಡೆ ಪಸರಿಸಲಿ 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 ಆಶಯ ಡಿಂಡಿಮ ಕೇಳಿಸಲಿ ಜಗದಲ್ಲಿ ಎಲ್ಲೆಡೆ ಪಸರಿಸಲಿ ಹಿರಿಮೆಯ ಗರಿಮೆಯ ಸಾರುತ್ತಲಿ ಹಿರಿಮೆಯ ಗರಿಮೆಯ ಸಾರುತ್ತಲಿ ಮನಸಲಿ ನೆಲೆಸಲಿ ಬಾಳಿನಲಿ ಮನಸಲಿ ನೆಲೆಸಲಿ ಬಾಳಿನಲಿ ಮೊಳಗಲಿ ಕನ್ನಡ ಜಯ ಪ್ರೇಮಿ ಮೊಳಗಲಿ ಕನ್ನಡ ಜಯ ಪ್ರೇಮಿ ಕವಿ ಋಷಿ ಸಂತರ ಬೀಡಿನಲಿ 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 ಆಸೆ ಮುಗಿಲು ದೃಶ್ಯ ಗೀತೆಗಳು. ಇದರಲ್ಲಿ ಹಾಡಿರುವಂಥದ್ದು ಚಂದ್ರಿಕಾ ರಾಜಾರಾಮ್ ಮೇಡಮ್ ಅವರು ಇಲ್ಲೇ ಇದ್ದಾರೆ. ಅವರ ಒಂದು ಆಸೆಯನ್ನ ಇಲ್ಲಿ ಮುಗಿಲಾಗಿ ಅದನ್ನೆಲ್ಲ ಅಳವಡಿಸಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮುರಳೀಕೃಷ್ಣ ಬೆಳಾಲ್ ಅವರ ಬಹಳ ದಿನದ ಕನಸು ಇವತ್ತು ನೆರವೇರಿಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಮನು ಬಳಗ ಅವರಿಗೆ ಧನ್ಯವಾದಗಳು. ಜೈ ಶ್ಯಾಮ ಅವರಿಗೆ, ನೀವು ನಮ್ಮ ಇವತ್ತು ಕಾಲೇಜಿಗೆ ಬಂದಿರೋದು ನಮ್ಮೆಲ್ಲರ ಸೂಕ್ಷ್ಮ ಮನಸ್ಸಿನ ಒಬ್ಬ ವ್ಯಕ್ತಿ, ಹಾಗೇನೆ ಸೂಕ್ಷ್ಮ ಸಂವೇದನೆಯ ಕವಿ. ಮನುಷ್ಯ ಸಂಬಂಧಗಳ ಬಗ್ಗೆ, ನಿಸರ್ಗ ಪ್ರೀತಿಯ ಬಗ್ಗೆ, ಸಮಾಜದ ಸುಧಾರಣೆ ಬಗ್ಗೆ ಮುರಳಿ ತನ್ನದೇ ಆದಂಥ ವಿಚಾರಗಳನ್ನ ಹೊಂದಿದ್ದಾರೆ. ಅವುಗಳನ್ನ ಕಾಲಕ್ಕೆ ಇದು ಅವ್ರ ಮೊದಲೇ ಕೃತಿ ಅಂತ ಯಾರು ತಿಳ್ಕೊಬೇಡ್ರಿ. ಈಗಾಗಲೇ ಅವರು 3-4 ಕವನ ಸಂಕಲನ ಬಂದವು, ಆಮೇಲೆ ಈ ಗದ್ಯನೂ ಬಂದಿದೆ. ಈಗ 7-8 ಪುಸ್ತಕಗಳನ್ನ ಅವರು ಪ್ರಕಟಿಸಿದ್ದಾರೆ. ನನಗೆ ಕಳೆದ 10 ವರ್ಷದಿಂದ ಬಹಳ ಆತ್ಮೀಯರು. ಮಾತು ಕಡಿಮೆ, ಕೆಲಸ ಬಹಳ. ಅವ್ರು ಏನಂದ್ರೆ ಆಡದೆ ಮಾಡುವವನು ರೂಢಿಯೊಳಗುತ್ತವನು, ಆ ಒಂದು ಕ್ಯಾಟಗರಿ ಮನುಷ್ಯ. ಬೇಕಂದ್ರೆ ಅವರು ಪತ್ರಿಕೆಯಲ್ಲಿ ಅದರ ಪ್ರಚಾರವನ್ನು ಬಹಳ ಪಡಿಬಹುದಾಗಿತ್ತು. ಹಿಂದೆ ಅವ್ರ ಪುಸ್ತಕ ನಾನು ಮತ್ತು ವೆಂಕಟೇಶ್ ಮೂರ್ತಿ ಅವರು ಕೂಡಿ ಬಿಡುಗಡೆ ಮಾಡಿದ್ವಿ. ಅದು ಯಾವ ಪತ್ರಿಕೆಗಳಿಗೂ ಬರಲೇ ಇಲ್ಲ. ನನಗನಿಸ್ತು ಅಂದ್ರೆ ಪ್ರಚಾರ ಮುಖ್ಯ ಅಲ್ಲ, ಕೆಲಸ ಮುಖ್ಯ ಅಂತ. ಕಾಯಕವೇ ಕೈಲಾಸ ಅಂತ ನಡೆಯುವಂಥ ಮನುಷ್ಯ ನಮ್ಮ ಕಿರಿಯ ಮಿತ್ರ ಮುರಳೀಕೃಷ್ಣ ಬೇಲಾಳ್ ಅವರು. ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಅವ್ರು ಹಾಗೆ ಬೆಳೆದು, ಅವರು ಹಾಗೇ ಇದ್ದವರು. ಸಂಸ್ಕೃತಿ ಇಲಾಖೆಗೆ ನಾನು ಹೋದಾಗ ನೇರವಾಗಿ ಅವ್ರನ್ನ ನೋಡಿದವರು. ಹೊರಗೆ ಚೀಟಿ, ನನ್ನ ವಿಸಿಟಿಂಗ್ ಕಾರ್ಡ್ ಕೊಡಲಿಲ್ಲ. ಇಂತಹ ಸರಳ ಸುಸಂಸ್ಕೃತರು. ಇವತ್ತು ಮುರಳಿ ದಿವಸ, ಮುರಳಿ ಡೇ ಇವತ್ತು. ಯಾಕೆಂದರೆ ನೃತ್ಯ, ಪುಸ್ತಕ ರಿಲೀಸು, ಹಾಡು, ಸಿಡಿ ಎಲ್ಲ ಕೂಡ ಮುರಳಿಗೆ ವಿಜಯ ಕರ್ನಾಟಕದಿಂದ ಯಾವತ್ತೂ ನಾನು ಪೇಪರ್ ಅವ್ರ ಹೆಸರು ನೋಡಲಿಲ್ಲ, ಅವ್ರ ಬಗ್ಗೆ ಏನೂ ಓದಿಲ್ಲ. ಆಶ್ಚರ್ಯ ಇತ್ತು, ಒಬ್ಬ ಪತ್ರಿಕಾ ಸಂಪಾದಕರು ಏನು ಅವ್ರ ಬಗ್ಗೆ ಪಬ್ಲಿಸಿಟಿನೇ ಇಲ್ವಲ್ಲ ಅಂತ. ನಮ್ಮ ಮನು ಬಳಗ ಸರ್ ಹೇಳಿದಂಗೆ ಮುರಳಿಗೆ ಎಲ್ಲ ಕೂಡ ಹಾಗೇ ತಾನೇ ಬರುತ್ತೆ. ಕೀರ್ತಿ ಅನ್ನುವಂತಹದ್ದು ಅವ್ರನ್ನ ಅನುಸರಿಸ್ಕೊಂಡು ಬರ್ತಾ ಇದೆ. ಈ ಪುಸ್ತಕದಲ್ಲಿ ತುಂಬ ಒಳ್ಳೆಯ ಕವಿತೆಗಳಿದೆ. ಬರೀ ಇಂಜಿನಿಯರು, ಡಾಕ್ಟರ್ಸ್ ಓದಿದ್ರೆ ಮಾತ್ರ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು ಅಂತೆಲ್ಲ ತಿಳ್ಕೊಂಡಿದ್ದಾರೆ. PUC ಆದ ತಕ್ಷಣ ಡಾಕ್ಟರ್ ಓದಬೇಕು, ಇಂಜಿನಿಯರ್ ಓದಬೇಕು, ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಬೇಕು. ಅಂದರೆ ನಿಜವಾದ ಜೀವನ ಒಂದು ಮೌಲ್ಯವನ್ನು ಹೇಳ್ಕೊಡೋದು ಇಂತಹ ಕವಿತೆಗಳು, ಭಾವಗೀತೆಗಳು.
ಅಕ್ಕ ಸೈಡಿಗೆ ಬಾ, ಸೈಡಿಗೆ. ಮೇಡಮ್ ಹಾಗೆ, ಮೇಡಮ್ ಪಕ್ಕಕ್ಕೆ ಬನ್ನಿ. ತಿಲಕ್ ಸರ್, ಸರ್ ಬನ್ನಿ. ಸಂಗೀತಗಾರರು, ವಿದೂಷಿಯವರು, ಅವರು ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವ ಅಭಿನಂದನೆ ಸಲ್ಲಿಸೋಣ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೇನೆ. ಲತಾ ಶಿವಕುಮಾರಿ ಮೇಡಮ್ ಅವರು ಅನ್ನದಾಸೋಹನ, ಅವರು ಕೂಡ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಲತಾ ಶಿವಕುಮಾರಿ ಮೇಡಮ್ ಅವರು ಕೂಡ ವಿನ್ಯಾಸಕರು, ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ತಮ್ಮ ಚಿತ್ರಗಳೊಂದಿಗೆ ಎಲ್ಲರ ಗಮನ ಸೆಳೆದಿರುವಂತ ಶ್ರೀ ಚಂದ್ರ ಗಂಗೊಳ್ಳಿ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ನಾವೆಲ್ಲರೂ ಗೌರವಿಸೋಣ ಅಂತ ಹೇಳ್ತಾ, ಆಶಿತಾ ರವಿ ಅವರು, ಸವಿತಾ ಬಾಗಲಕೋಟೆ, ಗೌರವವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಶ್ರೀನಿವಾಸ ರಾವ್ ಬಂದಿದ್ದಾರ, ಅನುರಾಗ್ ಗದ್ದೆ ಅವರು ಬಂದಿದ್ದಾರ. ಶ್ರೀ ಅನುರಾಗ್ ಗದ್ದೆ ನಮಗೆ ಪ್ರಿಂಟ್ ಮಾಡಿಕೊಟ್ಟಂತವರು. ಶ್ರೀಮತಿ ರೇಖಾ ಕಟ್ಟಿ ರವೀಂದ್ರರಾಜ್ ನಾಡಗೌಡ, ದಯವಿಟ್ಟು ಬಾಲಾಜಿ ರಾವ್ ಬಂದಿದ್ದಾರ. ಅನುರಾಗ್ ಗದ್ದಿ ಅವರು ಬಂದಿದ್ದೀರಾ? ಅನುರಾಗ್ ಗದ್ದಿ ಅವರು. ಆನಂದ್ ರಾಮ್ರವರಿಗೆ ಇಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಮಧ್ಯದಲ್ಲಿ ಎದ್ದೋಗೋದನ್ನ ದಯವಿಟ್ಟು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದಾದ್ಮೇಲೆ ಒಳ್ಳೆಯ ಕಾರ್ಯಕ್ರಮಗಳು ನಿಮಗೋಸ್ಕರನೇ 2 ತಿಂಗಳಿಂದ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಆ ಶ್ರಮ ಇನ್ನೂ ಕೂಡ ಗೌರವವನ್ನು ಸಮರ್ಪಣೆ ಮಾಡ್ತೀನಿ. ಒಂದೆರಡು ಇದು ಕಾಲೇಜಿನ ಪರವಾಗಿ ತಿಲಕ್ ಸರ್ ಅವರು. ವೇದಿಕೆ ಮೇಲೆ ಕುಂತಿರುವ ಗಣ್ಯ ವ್ಯಕ್ತಿಯರಿಗೆ and respected students, my faculty members,
ಯಾಕೆ ಈ ಪ್ರೋಗ್ರಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಕಲ್ಚರ್ನ ನಾವು ಡೆವಲಪ್ ಮಾಡಬೇಕನ್ನೋದು ಇಂಟೆನ್ಷನು. ಸೊ ನಮ್ಮ ಕಲ್ಚರ್ಗೆ ನಾವು ಸಪೋರ್ಟ್ ಮಾಡಬೇಕು. ಸೊ ವಿ ಆರ್ ಸಪೋರ್ಟಿಂಗ್ KLE ಸೊಸೈಟಿ ಆಲ್ವೇಸ್ ಸಪೋರ್ಟ್ ಕಲ್ಚರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಫ್ಯೂಚರಲ್ಲೂ ಇದೇ ಸಪೋರ್ಟ್ ಇದ್ದೇ ಇರುತ್ತೆ. ಈ ಒಂದು ಪ್ರೋಗ್ರಾಮಿಂದ ಒಂದು 2 ಅಥವಾ 3 ಸ್ಟೂಡೆಂಟ್ಸು ನಮ್ಮ ಸ್ಟೂಡೆಂಟ್ಸು ಒಳ್ಳೆ ವ್ಯಕ್ತಿಗಳಾಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಒಂದು ಇಂಟೆನ್ಷನಲ್ಲಿ ಈ ಪ್ರೋಗ್ರಾಮ್ಸ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸರ್.